ಇಲ್ಲ, ಡಿಸೆಂಬರ್ 1ನೇ ತಾರೀಕು ಧಾರವಾಡ ಚಲೋ ಅನ್ನುವಂಥ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಜನಸಾಮಾನ್ಯರ ವೇದಿಕೆ ಯುವ ಜನರ ಚಳವಳಿ ಇವರು ಯುವ ಜನತೆಯ ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ಅದರಲ್ಲಿ ಮುಖ್ಯವಾಗಿ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕೆ ಹಾಗೂ UPSC ಕೇಂದ್ರ ಸರ್ಕಾರದ ಕೆಲವು ಉದ್ಯೋಗಗಳಿಗೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಬರಬೇಕು ಅಂತ ಇನ್ನೂ ಹಲವಾರು ವಿಷಯಗಳನ್ನ ಇಟ್ಕೊಂಡು ಒಂದು ಪ್ರತಿಭಟನೆ ಮಾಡಲಿಕ್ಕೆ ಯೋಚಿಸಿದ್ರು. ಅದರ ಹಿನ್ನೆಲೆಯಲ್ಲಿ ಇವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದು ನನ್ನ ಗಮನಕ್ಕೆ ಬಂದಿದೆ. ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿರುವಂಥದ್ದು, ಅದರಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಬರಬೇಕು ಅನ್ನುವಂಥದ್ದು ಅವರ ಒಂದು ಕರೆಯಲ್ಲಿತ್ತು. ಅದರ ನಡುವೆ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಹೋರಾತ್ರಿ ಧರಣಿ ಮಾಡಬೇಕು ಮತ್ತು ಜಂಕ್ಷನ್ಗಳನ್ನ ಬಂದ್ ಮಾಡಬೇಕು, ಈ ರೀತಿಯೆಲ್ಲ ಕೆಲವು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ನಾವು ಗಮನಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ನಾವು ಅರ್ಜಿ ಕೊಟ್ಟ ಮೇಲೆ ಒಂದು ನೋಟಿಸ್ ಇಶ್ಯೂ ಮಾಡಿ ವಿವರಗಳನ್ನು ಕೇಳಿದ್ವಿ. ಅಂದರೆ ಯಾರು ಆಯೋಜನೆ ಮಾಡ್ತಿದ್ದಾರೆ, ಅದರ ರೂಪುರೇಷೆಗಳೇನು, ಸ್ವರೂಪ ಏನಿರುತ್ತೆ, ಮತ್ತು ಎಲ್ಲಿಂದ ಜನ ಬರ್ತಾರೆ, ಯಾವ ರೀತಿ ಬರ್ತಾರೆ, ಮತ್ತು ಎಷ್ಟು ಜನ ಸೇರ್ತಾರೆ, ಭಾಳಷ್ಟು ಮಾಹಿತಿಯನ್ನು ನಾವು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಕೇಳಿದ್ವಿ. ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ, ಆದರೆ ತುಂಬ ಇನ್ಸಫಿಷಿಯೆಂಟ್ ರಿಪ್ಲೈ ಕೊಟ್ಟಿರೋದರ ಹಿನ್ನೆಲೆಯಲ್ಲಿ ಮತ್ತು ಈ ಹಿಂದೆ ಧಾರವಾಡದಲ್ಲಿ ಒಂದೆರಡು ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಜುಬ್ಲಿ ಸರ್ಕಲ್ ಸೇರಿದಂತೆ ಬೇರೆ ಬೇರೆ ಜಂಕ್ಷನ್ಗಳನ್ನ ಬಂದ್ ಮಾಡಿ ಅದರಿಂದ 4-5 ಗಂಟೆಗಳ ಕಾಲ ಜನಜೀವನ ಅಸ್ತವ್ಯಸ್ತ ಆಗುವಂಥದ್ದು ಮತ್ತು ವಾಹನಗಳು ಬಂದಾಗುವಂಥದ್ದು, ಆ್ಯಂಬುಲೆನ್ಸ್ ಸೇರಿದಂತೆ ಬೇರೆ ಬೇರೆ ವಾಹನಗಳ ಒಂದು ಓಡಾಟಕ್ಕೆ ಸಮಸ್ಯೆ ಆಗಿದ್ದು, ಮತ್ತು ಜುಬ್ಲಿ ಸರ್ಕಲ್ ಏನಿದೆ ಅಲ್ಲಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಅಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಈ ಪ್ರತಿಭಟನೆಯ ರೂಪುರೇಷೆಗಳೇನಿದೆ ಅದರದ ಬಗ್ಗೆ ಗೊಂದಲ ಇದೆ, ಸ್ಪಷ್ಟತೆ ಇಲ್ಲ. ಮತ್ತು ಇದೆಲ್ಲದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋದ್ರ ಉದ್ದೇಶದಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ ಅಲ್ಲಿನ ವಾಸ್ತವವನ್ನು ಪರಿಶೀಲನೆ ಮಾಡಿ ಅವರ ಅರ್ಜಿಗೆ ಅನುಮತಿಯನ್ನು ನಿರಾಕರಿಸಿದ್ದಾರೆ. ಹಂಗಾಗಿ ಯಾವುದೇ ಗೊಂದಲ ಮರೆಯ ಹೇಳಿಕೆಯನ್ನು ಯಾರೇ ಕೂಡ ಕೊಟ್ಟರು ಅದಕ್ಕೆ ಯಾರು ಕಿವಿ ಕೊಡಬಾರ್ದು ಅಂತಂದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅವತ್ತು ಡಿಸೆಂಬರ್ 1ನೇ ತಾರೀಕು ನೀಡಲಾಗಿರುವಂಥ ಅರ್ಜಿಯನ್ನು ನಿರಾಕರಿಸಿಬಿಟ್ಟು ಅನುಮತಿಯನ್ನು ನಿರಾಕರಿಸಿದ್ದೆವು. ಸಂಘಟನೆಗಳು ಇವಾಗ ನಮಗೆ ಸದ್ಯದ ಮಾಹಿತಿ ಪ್ರಕಾರ ಜನಸಾಮಾನ್ಯರ ವೇದಿಕೆ ಅನ್ನುವಂಥದ್ದು, ಅದರಲ್ಲಿ ಯಲ್ಲಪ್ಪ ಹೆಗ್ಡೆ ಅನ್ನುವಂಥವ್ರು ನಮಗೆ ಅರ್ಜಿಯನ್ನು ಕೊಟ್ಟಿತ್ತು. ರಾಜ್ಯ ಸಂಚಾಲಕರು ಜನಸಾಮಾನ್ಯರ ವೇದಿಕೆ ಕರ್ನಾಟಕ. ಅದ್ರ ಜೊತೆಗೆ ಕೆಲವು ಇನ್ನು ವಿದ್ಯಾರ್ಥಿ ಪರ ಸಂಘಟನೆಗಳು ಮತ್ತು ಕೆಲ ರೈತ ಸಂಘಟನೆಗಳ ಬೆಂಬಲ ಕೂಡ ನಮಗಿದೆ ಅನ್ನೋಂಥದ್ದು ಹೇಳಿದರು. ಅದು ಯಾವುದ್ರ ಬಗ್ಗೆಯೂ ನಮಗೆ ಸ್ಪಷ್ಟ ಮಾಹಿತಿ ಅವರು ಆಯೋಜಕರಿಂದ ಸಿಕ್ಕಿಲ್ಲ. ನಮ್ಮವರು ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಈಗ ಧಾರವಾಡ ಏನಿದೆ ಒಂದು ಶಿಕ್ಷಣ ಕಾಶಿ, ವಿದ್ಯಾಕಾಶಿ, ಮತ್ತು ಈ ಭಾಗದಲ್ಲಿ ಪರ್ಟಿಕ್ಯುಲರ್ಲಿ ಈ ನಮ್ಮ ಸಪ್ತಾಪುರ ಸುತ್ತಮುತ್ತ ಶ್ರೀನಗರ ಆ ಭಾಗದಲ್ಲೇನಿದೆ ಸುಮಾರು 80,000ದಿಂದ 1 ಲಕ್ಷದಷ್ಟು ವಿದ್ಯಾರ್ಥಿಗಳು ಇದರ ತರಬೇತಿ ಪಡ್ಕೋತಾ ಇದ್ದಾರೆ, ಇಲ್ಲ PGಗಳಲ್ಲಿ ವಾಸ ಮಾಡ್ಕೊಂಡು ಓದ್ತಾ ಇದ್ದಾರೆ, ಲೈಬ್ರರಿಗಳಿಗೆ ಬರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ. ಮತ್ತು ಇತ್ತೀಚೆಗೆ ಆಗಿರುವಂಥ ಕೆಲವು ನೋಟಿಫಿಕೇಶನ್ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸೊ ಇಲ್ಲಿ ಕಾರ್ಯಕ್ರಮದ ಅಥವಾ ಪ್ರತಿಭಟನೆಯ ರೂಪುರೇಷೆ ಬಗ್ಗೆ ಸ್ಪಷ್ಟತೆ ಇಲ್ಲದಿರುವಂಥ ಸಂದರ್ಭದಲ್ಲಿ ಗೊಂದಲ ನಿರ್ಮಾಣ ಆಗಿ ಅಲ್ಲಿ ಕಾನೂನು ಸುವ್ಯವಸ್ಥೆಯಂಥ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರೋದರ ಹಿನ್ನೆಲೆಯಲ್ಲಿ ನಾವು ಅನುಮತಿಯನ್ನು ನಿರಾಕರಣೆ ಮಾಡಿದ್ದೇವೆ.